ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಆರಾಧ್ಯ ದೈವರಾದಂತಹ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯು ಬೇಡಿದ ಭಕ್ತರಿಗೆ ಬೇಡಿಕೆಗಳ ವರವನ್ನ ನೀಡಿ ಪವಾಡ ಪುರುಷನೆಂದು ಕರ್ನಾಟಕದಲ್ಲಿ ಪ್ರಖ್ಯಾತಿಯನ್ನ ಪಡೆದ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಮಹಾರಥೋತ್ಸವ ಅದ್ದೂರಿಯಾಗಿ ಗುರುವಾರ ಜರುಗಿದೆ. ಕೊಟ್ಟೂರು ವಿಜೃಂಭಣೆಯಿಂದ ಜರುಗಿದ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಯ ಮಹಾರಥೋತ್ಸವ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯು ಬೇಡಿದ ಭಕ್ತರಿಗೆ ಬೇಡಿಕೆಗಳ ವರವನ್ನು ನೀಡಿ ಪವಾಡ ಪುರುಷನೆಂದು ಕರ್ನಾಟಕದಲ್ಲಿ ಪ್ರಖ್ಯಾತಿ ಪಡೆದ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಮಹಾರಥೋತ್ಸವವು ಅದ್ದೂರಿಯಾಗಿ ಗುರುವಾರ ಜರುಗಿತು. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಮೂರ್ತಿಯು ದೇವಸ್ಥಾನದಿಂದ ಸಮಳ, ನಂದಿಕೋಲು, ಸಕಲ ವಾದ್ಯಗಳೊಂದಿಗೆ ದ್ವಾರ ಬಾಗಿಲ ಬಳಿ ಬಂದ ತಕ್ಷಣ ಸ್ವಾಮಿಗೆ ಹರಿಜನದ ಮಹಿಳೆ ಗಿಣ್ಣದ ನೈವೇದ್ಯ ಮಾಡಿದ ನಂತರ ಸ್ವಾಮಿಯು ತೇರು ಬಯಲುನಲ್ಲಿರುವ ರಥವನ್ನೇರಿ ಮೂಲ ನಕ್ಷತ್ರ ಕೂಡಿದ ತಕ್ಷಣ ಸ್ವಾಮಿಯ ರಥವು ತಾನಾಗಿಯೇ ಒಂದು ಹೆಜ್ಜೆ ಮುಂದೆ ಉರುಳಿ ಮತ್ತೆ ರಥವು ಮುಂದುವರೆದು ಸಾಗಿತು. ಈ ಸ್ವಾಮಿಯ ರಥೋತ್ಸವಕ್ಕೆ 100 ಕಿಲೋಮೀಟರ್ ದೂರ ಅನೇಕ ಜಿಲ್ಲೆಗಳಿಂದ ಭಕ್ತರು ಪಾದಯಾತ್ರೆ ಮೂಲಕ ರಥೋತ್ಸವಕ್ಕೆ ಜನಸಾಗರ ಹರಿದು ಬಂದು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು. ರಥೋತ್ಸವದಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದರು. ವರದಿ ಚಿಗಟೇರಿ ಜಯಪ್ಪ, ಪ್ರಜಾಪವರ್ ಟಿವಿ, ಕೊಟ್ಟೂರು.